ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೋಟೆಲ್ ಆಟೋ ಬೆನ್ನಲ್ಲೇ ಇದೀಗ ಪಿಜಿ ಸರದಿ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏಕಾಏಕಿ 993 ರೂಪಾಯಿ ಏರಿಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಪಿಜಿ ಬಾಡಿಗೆ ದರಗಳು 10% ಹೆಚ್ಚಾಗಲಿದೆ. ಹೋಟೆಲ್ ಮತ್ತು ಆಟೋ ದರ ಏರಿಕೆಯ ಬೆನ್ನಲ್ಲೇ ಪಿಜಿ ಮಾಲೀಕರು ಕೂಡ ಬಾಡಿಗೆಯ ಹೆಚ್ಚಳಕ್ಕೆ ಇದೀಗ ಮುಂದಾಗಿದ್ದಾರೆ. ಪಿಜಿ ಅಸೋಸಿಯೇಷನ್ ಅಧ್ಯಕ್ಷ ಅರುಣ್ ಕುಮಾರ್ ಕೊಟ್ಟಿರುವಂತ ಹೇಳಿಕೆ ಇದು. ಇನ್ನು ಈ ಕುರಿತು ಪಿಜಿ ಅಸೋಸಿಯೇಷನ್ ಅಧ್ಯಕ್ಷರಾದ ಅರುಣ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಿಢೀರಾಗಿ ಕಮರ್ಷಿಯಲ್ ಗ್ಯಾಸ್ ಬೆಲೆ 993 ರೂಪಾಯಿ ಜಾಸ್ತಿ ಆಗಿದೆ. ಪಿಜಿ ಮಾಲೀಕರಲ್ಲಿ ಒಂದು ರೀತಿ ಆತಂಕ ಎದುರಾಗಿದೆ. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಉಂಟಾಗಿದೆ. ಅಗತ್ಯ ಆಹಾರ ಪೂರೈಕೆಯನ್ನ ಮಾಡೋದಕ್ಕೆ ಪಿಜಿ ಮಾಲೀಕರು ಹರಸಾಹಸ ಪಡ್ತಾ ಇದ್ದಾರೆ. ಕೆಲವು ಪಿಜಿಗಳಲ್ಲಿ ಅನಿವಾರ್ಯವಾಗಿ ಸೌದೆ ಒಲೆ ಬಳಸಿ ಅಡುಗೆ ಮಾಡಲಾಗ್ತಾ ಇದೆ ಮತ್ತು ಮೆನುವಿನಲ್ಲೂ ಕೂಡ ಕಡಿತ ಮಾಡಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಗ್ಯಾಸ್ ಬೆಲೆ ಏರಿಕೆಯ ಹೊರೆಯನ್ನು ಹೊರೋದಕ್ಕೆ ನಮಗೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಪಿಜಿ ಅಸೋಸಿಯೇಷನ್ ಅಧ್ಯಕ್ಷ ಅರುಣ್ ಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಇದು. ಇನ್ನು ಒಂದು ಕಡೆ ಸರಿಯಾಗಿ ಗ್ಯಾಸೇ ಸಪ್ಲೈ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಇನ್ಕ್ರೀಸ್ ಮಾಡಿರೋದ್ರಿಂದ ಪಿಜಿ ಮಾಲೀಕರಿಗೂ ಕೂಡ ಅದರ ಎಫೆಕ್ಟ್ ತಟ್ತಾ ಇದೆ. ಇದು ಪಿಜಿ ಮಾಲೀಕರ ಕಥೆಯಾದ್ರೆ, ಇನ್ನು ಆ ಪಿಜಿಯಲ್ಲಿ ವಾಸ ಮಾಡೋದಕ್ಕೆ ಅಂದ್ರೆ ಬೇರೆ ಬೇರೆ ಭಾಗಗಳಿಂದ ಬೆಂಗಳೂರು ಅಂತ ಮಹಾನಗರಗಳಿಗೆ ಬಂದು ಬದುಕನ್ನ ಕಟ್ಟಿಕೊಂಡು ಪಿಜಿಯ ಮುಖಾಂತರ ಹೋಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಪಿಜಿಯಲ್ಲಿ ಈಗ ದಿಢೀರನೆ ಬಾಡಿಗೆಯನ್ನ ಜಾಸ್ತಿ ಮಾಡಿದ್ರೆ ಅವರಿಗೂ ಕೂಡ ಹೊರೆ ಆಗತ್ತೆ. ಒಟ್ಟಾರೆಯಾಗಿ ಗಮನಿಸಬೇಕಾಗತ್ತೆ. ಎಲ್ಲೋ ಆಗ್ತಾ ಇರುವಂತಹ ಯುದ್ಧ ಯಾವ ರೀತಿಯಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ಹೇಗೆ ಬೇರೆ ಬೇರೆ ರೀತಿಯಾಗಿ ಸಮಸ್ಯೆಗಳನ್ನ ತಂದೊಡ್ತಾ ಇದೆ ಅಂತ ಹೇಳಿ. ಹೋಟೆಲ್ಗೂ ಸಂಕಷ್ಟ ಆಯಿತು. ಹೋಟೆಲ್ ಉದ್ಯಮವನ್ನು ನಂಬಿಕೊಂಡಿದ್ದವರಿಗೆ ಬಲವಾದ ಪೆಟ್ಟು ಬೀಳ್ತು. ಅದಾದ ನಂತರದಲ್ಲಿ ಆಟೋ ಗ್ಯಾಸ್ಗಾಗಿಯೂ ಕೂಡ ಜನರು ಪರದಾಟವನ್ನು ಅನುಭವಿಸ್ತಾ ಇದ್ರು. ಈ ಬೆನ್ನಲ್ಲೇ ಇದೀಗ ಮತ್ತೆ ಪಿಜಿಯ ಸರದಿ ಆಗಿದೆ.